ಸಚಿವರಂತ ಮಧು ಬಂಗಾರಪ್ಪ ಅವರು ನಮ್ಮ ಜೊತೆ ನೇರವಾಗಿ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಬಿಜೆಪಿ ದಲಿತರ ಹಣವನ್ನು ಕಾಂಗ್ರೆಸ್ ಲೂಟಿ ಹೊಡೆದಿದೆ, ಗ್ಯಾರಂಟಿ ಬಳಸಲಾಗಿದೆ ಅಂತ ಒಂದು ಪ್ರತಿಭಟನೆ ಮಾಡ್ತಾ ಇದೆ. ಆ ಒಂದು ಪ್ರತಿಭಟನೆ ಸಂದರ್ಭದಲ್ಲಿ ಪರಿಷತ್ನ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಈ ಒಂದು ಹಣವನ್ನು ಲೂಟಿ ಮಾಡಿರೋದಕ್ಕೆ ನೀವು ಕುಂಟಾ ಇದ್ದೀರಾ ಮುಖ್ಯಮಂತ್ರಿಗಳು, ಅದಕ್ಕೆ ಈಗ ಆಗಿದೆ, ಶಾಪ ತಟ್ಟಿದೆ ಅಂತ ಒಂದು ವೈಯಕ್ತಿಕವಾದ ಒಂದು ಹೇಳಿಕೆ ಕೊಟ್ಟೆ. ವೈಯಕ್ತಿಕವಾಗಿ ಅವ್ರು ಹೇಳಿರೋದ್ರಿಂದ ಬಿ ಜೆ ಪಿಯಲ್ಲಿರ್ತಕ್ಕಂಥ ಆ ಸ್ಥಾನದಲ್ಲಿರ್ತಕ್ಕಂಥ ಆ ಘನತೆಗೆ, ಯಾಕೆಂದರೆ ಒಂದು ವಿರೋಧ ಪಕ್ಷದ ಸ್ಥಾನ ಅಂತ ಹೇಳಿದ್ರೆ ಭಾಳ ದೊಡ್ಡ ಸ್ಥಾನ ಅದು. ಎಂಥ ಮನಸ್ಥಿತಿ ಇರೋರನ್ನ ಕೂರಿಸಿದ್ದಾರೆ ಬಿ ಜೆ ಪಿಯವ್ರು, ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಯಾವಾಗಲೂ ಕೂಡ ಅವ್ರ ಬಗ್ಗೆ ಗೌರವ ವೈಯಕ್ತಿಕವಾಗಿತ್ತು. ಇದನ್ನು ಹೇಳಿದ ಮೇಲೆ ಐ ಥಿಂಕ್ ಅದು ಸಂಪೂರ್ಣವಾಗಿ ಕಳ್ಕೊಂಡಿದ್ದಾರೆ ಅಷ್ಟೇ. ಅದನ್ನು ಭಾಳ ಇದು ವೈಯಕ್ತಿಕವಾಗಿರ್ತಕ್ಕಂಥ ನಿಂದನೆ ಇದೆಲ್ಲ ಏನು ಗೊತ್ತಾ, ಮಾದರಿಯಾಗಿ ನಾವು ಹೊರಗಡೆ ಹೋಗಬೇಕೆ ಹೊರತು ಕೆಲಸ ಆಗ್ತವೆ, ಕೆಲಸ ಆಗಲ್ಲ, ಅದು ಬೇರೆ ಪ್ರಶ್ನೆ. ಆದರೆ ಇಂಥ ನಿಂದನೆ ಮಾಡೋದ್ರಿಂದ ಅವ್ರ ಲೆವೆಲ್ಲು, ಅವ್ರ ಚೀಪ್ ಲೆವೆಲ್ಲು ಎದ್ದು ಕಾಣಿಸುತ್ತೆ ಅಷ್ಟೇ. ಅದಕ್ಕೆ ನಿಮ್ಮ ಕಾಲು ಮುರಿದು ಹೋಗಿದೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಅದಕ್ಕೆ ನಾನು ಅವ್ರ ಕಾಲು ಮುರಿಲಿ ಅಂತ ಅಷ್ಟು ಕಟ್ಕಾಗಬೇಕಾ? ನಾನು ಹೇಳ್ತಾ ಇದ್ದೀನಲ್ಲ, ಇದರ ಅವ್ರ ಮನಸ್ಥಿತಿ ಏನು ಅಂತೇಳಿ ಗೊತ್ತಾಗುತ್ತೆ. ಅದ್ರ ಬಗ್ಗೆ ನಾವು ಆ್ಯಕ್ಚುಲಿ ನನಗೆ ನಿಜ ಹೇಳಬೇಕಂದ್ರೆ ಅಂಥವ್ರ ಬಗ್ಗೆ ರಿಯಾಕ್ಷನ್ ಕೊಡದೇ ಇರೋದೇ ಒಳ್ಳೆಯದು. ಮಾನವೀಯತೆನೇ ಇಲ್ಲದೆ ಇರೋರಿಗೆ ಏನು ಮಾಡ್ತೀರಿ? ಮಾನವೀಯತೆ ಇಲ್ಲದೆ ಇರತಕ್ಕಂಥ ಮಾತುಗಳು ತಾನೇ ಇದು. ರೀ, ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನ ನೋವೇ, ನಾನೇ ಬಾಸ್ ಆಗ್ತೀನಿ. ಬಾಸ್ ಅದೇಗೆ? ಬಾಸ್ ವಾಲ ಬಿ ದ ಬಾಸ್. ಇದಕ್ಕೆ ನಾನು ರಿಯಾಕ್ಷನ್ ಕೊಡಬೇಕಾ? ಹೋರಾಟ ಮಾಡಲಿ, ಈ ರೀತಿಯಾದ ವೈಯಕ್ತಿಕ ಟೀಕೆ ಬೇಡ. ಹೋರಾಟ ಮಾಡಬೇಕು, ಕೇಳಬೇಕು. ಹೋರಾಟದಿಂದನೇ ಎಲ್ಲ ನಮಗೆ ಫ್ರೀಡಮ್ ಸಿಕ್ಕಿದೆ. ಹಂಗೆ ಪುಕ್ಷಡೆ ಸಿಗ್ತಾ, ಯಾವಂದ ಕೈ ಕಾಲು ಮುರಿದ ಸಿಗ್ತಾ? ಏನು ಮಾತಾಡ್ತಾ ಇದ್ದೀರಾ? ಒಬ್ಬ ಜನಪ್ರತಿನಿಧಿ ಒಂದು ಸ್ಥಾನದಲ್ಲಿದ್ದು, ಒಂದು ಉನ್ನತ ಸ್ಥಾನದಲ್ಲಿದ್ದು, ಒಬ್ಬ ಮುಖ್ಯಮಂತ್ರಿಗಳಿಗೆ ಮಾತಾಡ್ತಕ್ಕಂಥದ್ದು ಎಷ್ಟೇ ತಪ್ಪಾದರೂ ಕೂಡ, ಸರಿಯಾದರೂ ಕೂಡ ಆ ಸ್ಥಾನಕ್ಕೆ ಗೌರವ ಕೊಡಬೇಕಂತ ಅದು ಬಹಳ ಮುಖ್ಯ. ಅದು ಮೋಸ್ಟ್ಲಿ ಅದು ಬಿ ಜೆ ಪಿಯವರು ಆ ಸಂಸ್ಕೃತಿಯಲ್ಲೇ ಇಲ್ಲ ಅವರು. ಥ್ಯಾಂಕ್ ಯು ಸರ್. ಇದಿಷ್ಟು ಸಚಿವರಂತ ಮಧು ಬಂಗಾರಪ್ಪರ ಮತ್ತು ಈ ರೀತಿಯಾದ ವೈಯಕ್ತಿಕ ಹೇಳಿಕೆಗಳು ಸರಿಯಲ್ಲ. ಯಾಕೆಂದರೆ ಸಾಕಷ್ಟು ಗೌರವ ಕೂಡ ಇತ್ತು ಚಲವಾದಿ ನಾರಾಯಣಸ್ವಾಮಿ ಮೇಲೆ. ಈ ರೀತಿಯಾದ ಮುಖ್ಯಮಂತ್ರಿಗಳ ಕಾಲು ಮುರಿದಿದೆ ಅನ್ನೋ ಹೇಳಿಕೆಯಿಂದ ಅವ್ರ ಮೇಲೆ ಇದು ಬಿಜೆಪಿ ಸಂಸ್ಕೃತಿಯನ್ನು ತೋರಿಸುತ್ತೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಮಂಜು ಜೊತೆ ಸುನಿಲ್, TV9 ಬೆಂಗಳೂರು.